ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಿಸ್ಟರ್ ಶ್ರೀಮತಿ ಪದ್ಮಾ ಎನ್ ರವರು ತಮ್ಮ ಸೇವಾ ಅವಧಿಯ ನಿವೃತ್ತಿ ಹೊಂದಿದ ಹಿನ್ನೆಲೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಹರ್ಷವರ್ಧನ್ ರವರ ನೇತೃತ್ವದಲ್ಲಿ ಶ್ರೀಮತಿ ಪದ್ಮಾರವರಿಗೆ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಪದ್ಮಾರವರು ತಮ್ಮ ಸೇವೆಯಲ್ಲಿನ ಕರ್ತವ್ಯದ ಬಗ್ಗೆ ಉಳಿದ ಸಿಸ್ಟರ್ಗಳಿಗೆ ಕಿವಿಮಾತನ್ನು ಹೇಳಿ ಭಾವುಕರಾದರು. ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯರುಗಳು, ಸಿಸ್ಟರ್ಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದು ಪದ್ಮಾರವರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ. ಅವ್ರ ಬಗ್ಗೆ ಒಂದು ಸಣ್ಣದಾದ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಶ್ರೀಮತಿ ಶ್ರೀ ಸಾಧ್ವಿ ಶಿರೋಮಣಿ ಕರ್ತವ್ಯಶೀಲೆ ಗುಣವಂತೆ ಆಗಿರೋ ನಮ್ಮ ಪದ್ಮಾ ಸಿಸ್ಟರ್ ಅವರು ಶ್ರೀಯುತ ನರಸಿಂಹಯ್ಯ ಮತ್ತು ಶ್ರೀಮತಿ ರಾಮಕ್ಕ ಅವರಿಗೆ ದ್ವಿತೀಯ ಪುತ್ರಿಯಾಗಿ ದಿನಾಂಕ 12/6/1966 ತುಮಕೂರು ಜಿಲ್ಲೆಯ ಬಳಗೆರೆಹಳ್ಳಿಯಲ್ಲಿ ಮನೆಯಲ್ಲಿ ಜನಿಸಿದ್ರು. ಇವರು ವ್ಯಾಸಂಗ ಮಾಡಿದೆಲ್ಲ ಮಾಗಡಿಯಲ್ಲೇ. ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ರು. ಮತ್ತು ರಂಗನಾಥ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಅವರ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮಾಗಡಿಯ ಜೂನಿಯರ್ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ಶಿಕ್ಷಣವನ್ನು ಮುಗಿಸಿದ್ರು. ಹಾಗೆ ದೇಶದಲ್ಲೇ ಪ್ರತಿಷ್ಠಿತ ಆಸ್ಪತ್ರೆಯಾಗಿರೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ವೃತ್ತಿ ಶಿಕ್ಷಣವನ್ನು 1988ರಿಂದ 92ರವರೆಗೆ GNM ಡಿಪ್ಲೊಮಾ ಪದವಿಯನ್ನು ಮಾಡಿದ್ರು. ನಂತರ ಅದೇ ವರ್ಷ ಅವರು 1992ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1993 ನವೆಂಬರ್ 14-15ರಂದು ಸುಹೃತಿ ಶ್ರೀಯುತ ಕೃಷ್ಣಕುಮಾರ್ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಪ್ರಿಯಾ ಅಂತ ಮುದ್ದಾದ ಒಂದು ಹೆಣ್ಮಗನು ಜನಿಸಿದ್ರು. ಅವಳೀಗ ದೊಡ್ಡವಳಾಗಿ ಅವಳಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. 1995ರಿಂದ 2001ರವರೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ 6 ವರ್ಷಗಳ ಕಾಲ ಖಾಸಗಿ ಆಸ್ಪತ್ರೆ ಸೇವೆಯನ್ನು ಸಲ್ಲಿಸಿದ್ರು. ದೇವರ ದಯೆಯಿಂದ 2001ರಲ್ಲಿ ಅವರು ಸರ್ಕಾರಿ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಸಿಕ್ತು. ಮೊಟ್ಟ ಮೊದಲಿಗೆ ಅವರು ಜಿಲ್ಲಾಸ್ಪತ್ರೆ ಕೋಲಾರದಲ್ಲಿ ಸರ್ಕಾರಿ ಸೇವೆಯನ್ನು ಆರಂಭಿಸಿದ್ರು. ಅಲ್ಲಿ ಅವರು ಮಾಡಿದ್ದು 3 ದಿನಗಳು. ಅದಾದಮೇಲೆ BBMP, ಅದೇ ವರ್ಷ BBMP ಮಹಾನಗರ ಪಾಲಿಕೆಯ ಕವಿಪುರಂ ಗುಂಟಲಿಯಲ್ಲಿರೋ ಹೆರಿಗೆ ಆಸ್ಪತ್ರೆಯಲ್ಲಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ 2008ರಲ್ಲಿ ಇಲ್ಲಿಯವರೆಗೂ ಸಾರ್ವಜನಿಕ ಆಸ್ಪತ್ರೆ ಮಾಗಡಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ 1400ಕ್ಕೂ ಹೆಚ್ಚು ಹೆರಿಗೆಗಳನ್ನು ಯಾವುದೇ ಅಡೆತಡೆ, ತೊಂದರೆಗಳು, ತೊಡಕು, ಆತಂಕ ಇಲ್ಲದೆ ನಿರ್ವಹಿಸಿದ್ದಾರೆ. ಹೀಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 2013ರಲ್ಲಿ ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು 2018ರಲ್ಲಿ ಭಾರತೀಯ ಕಲಾ ಸಂಸ್ಕೃತಿ ಅಕಾಡೆಮಿಯವರಿಂದ ಕರ್ನಾಟಕ ಜ್ಯೋತಿ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ಹಾಗೂ ದಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ 2022ರಲ್ಲಿ ಅವರು ಅವಾರ್ಡನ್ನು ನೀಡಿ ಗೌರವಿಸಿರುತ್ತಾರೆ. ನಂತರ ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ 2022ರಲ್ಲಿ ಅವಾರ್ಡ್ ಸಿಕ್ಕಿದೆ. ಹಾಗೂ 2022ರಲ್ಲಿ GH ಮಾಗಡಿ ವತಿಯಿಂದ ಬೆಸ್ಟ್ ವುಮೆನ್ ಅವಾರ್ಡ್ ಸಿಕ್ಕಿದೆ. 2022ರಲ್ಲೇ BJP ಆಫೀಸ್ ಮಾಗಡಿ ವತಿಯಿಂದ ಬೆಸ್ಟ್ ವುಮೆನ್ ಅವಾರ್ಡ್ ಸಿಕ್ಕಿದೆ. 2025ರಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಕಾರ್ಮಿಕ ಸೇವಾ ಪ್ರಶಸ್ತಿಯೂ ದೊರೆತಿದೆ. 2026ರಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ HT ಬಾಲಕೃಷ್ಣ ಅವರು ನೀಡಿ ಗೌರವಿಸಿರುತ್ತಾರೆ. ಈ ದಿನ ಅವರು 34 ವರ್ಷಗಳ ಸುದೀರ್ಘ ಕಾಲದ ಸೇವಾ ಅವಧಿಯು ಇಲ್ಲಿಗೆ ಬರೀ ಅಂದರೆ ನಮಗೆ ಈ ದಿನಾಂಕ ಅಷ್ಟೇನೆ ಅವರ ಸೇವೆ ಇನ್ನೂ ನೀಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ವೃತ್ತಿ ಜೀವನ ಸುದೀರ್ಘವಾದ ಒಂದು ಸೇವೆ ನೀಡಿರುತ್ತಾರೆ. ಇವರಿಗೆ ನಮ್ಮ
ಮಾಗಡಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ನಾವು ಆಶಿಸೋಣ. ಪದ್ಮ ಸಿಸ್ಟ್ರು ಹೋದ್ಮೇಲೆ ಒಂಚೂರು ಕಲೆ ಹೋಗುತ್ತೆ, ಹಾಸ್ಪಿಟಲ್ ಕಲೆ ಹೋಗುತ್ತೆ. ಆದರೂ ಅವ್ರು ಕೂಗಾಡಿಕೊಂಡು ಆಯಾಗಳಿಗೆ ಮತ್ತು ಗ್ರೂಪ್ ಡಿಗಳಿಗೆ ಎಲ್ಲರಿಗೂ ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನಾನು ಅನುಭವಿಸ್ತಾ ಇದ್ದೆ. ಆಯಾಗಳಿಗೆಲ್ಲ ಪದ್ಮಕ್ಕ ಕೂಗಾಡ್ತಾರೆ, ನೀವು ಬಾಳದು ಮಾಡ್ರೆ ನಾವು ಬೇಜಾರು ಮಾಡ್ಕೊಂಬಿಡಿ, ಒಳ್ಳೇದು ಆಗತ್ತೆ. ಆದ್ದರಿಂದ ನಾವು ಆ ಥರ ರೀತಿಯಲ್ಲೇ ಮಾಡ್ಕೊಂಡಿದ್ದು. ಆ ಪದ್ಮಕ್ಕವರು ನನ್ನ ಮೇಲೂ ರೇಗವ್ರೆ, ಸಿಸ್ಟರ್ಗಳಿಗೆ ನೀನೇನು ಟ್ರಿಕ್ಸ್ ಕೊಡಲ್ಲ, ಅದು ಕೊಡಲ್ಲ, ಯಾಕೆ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ, ಬನ್ನಿ ಸಿಸ್ಟರ್ ನೀವೇ ನೋಡಿ, ಇಲ್ಲ ನೀನು ಸಿಸ್ಟರ್ಗಳಿಗೆಲ್ಲ ಟ್ರಿಕ್ಸ್ ಕೊಡಲ್ಲ, ಅದು ಇದು ಅಂತ ಇದು ಮಾಡೋರು. ಮತ್ತು ಸಿಸ್ಟರ್ಗಳಿಗೆ ಅಂತಲೇ ಅವರು ಸಪೋರ್ಟಿಂಗ್ ಇದ್ದರು. ಇನ್ನು ಮುಂದೆ ಸಪೋರ್ಟಿಂಗ್ ಹೆಂಗೆ ಅಂತ ಇವರೇ ಆಯ್ಕೆ ಮಾಡ್ಕೊಬೇಕಷ್ಟೇ ಹೊರತು ಅದೊಂದು ಬೇಜಾರಾಗುತ್ತೆ. ತುಂಬ ಹೃದಯದಿಂದ ಮಕ್ಕಳಿಗೆ ಧನ್ಯವಾದ. ನಾನು ಹೇಳೋದು ಈಗ ಎಕ್ಸಾಂಪಲ್ ನಿಮಗೆ ಕೊಡ್ತಿದ್ದೀನಿ ಹುಡುಗರಿಗೆ, ನಮ್ಮದು ಎಸ್ಪೆಷಲಿ ಸ್ಟಾಫ್ ನರ್ಸಸ್ಗೆ ಒಂದು ಈಗೋ ಇದೆ, ಯಾರು ಏನು ಅಂದ್ಬಿಡ್ತಾರೋ, ಯಾರು ಏನು ಮಾಡಿಬಿಡ್ತಾರೋ ಅನ್ನೋದು. ಅದನ್ನ ಇಟ್ಕೋಬೇಡಿ, ಮಾತಾಡೋಕ್ಕೆ ನಾನು ಮಾತಾಡ್ತಿದ್ದಲ್ಲ ಯಾವ್ದ್ರಲ್ಲಿ ಇದನ್ನೇ ಮಾತಾಡಿ, ಆಯಿತಾ? ಅವ್ರು ಹೋಗ್ಲಿ ನಾವು ಹೋಗ್ಲಿ ಹಂಗೆ ಮಾಡಬೇಡಿ. ನಿಮ್ಮನ್ನ ನೀವು ಕಾಪಾಡೋ ಧೈರ್ಯ ಇರಬೇಕು, ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು. ಮುಖ್ಯವಾಗಿ ಕೆಲಸ ನಿಮ್ಗೆ ಗೊತ್ತಿರಬೇಕು. ಕೆಲಸ ನಿಮ್ಗೆ ಗೊತ್ತಿರದೆ ಯಾರೊಬ್ರು ಯಾರು ನಿಮ್ಮನ್ನು ಏನು ಮಾಡ್ಕೊಳಕ್ಕಾಗಲ್ಲ, ಆಯಿತಾ? ಈಗ ಏನಾಗಿದೆ ಗೊತ್ತಾ, ನಾನು ನೋಡಿದಾಗ ಮಾಗಡಿ ಹಾಸ್ಪಿಟಲ್ಲಿ ಎಲ್ಲರದ್ದು ವರ್ಕ್ಲೋಡು ನಮ್ಮ ಮೇಲೆ ಬೀಳ್ತಾ ಇದೆ. ಯಾರು ಮಾಡಿಲ್ಲ ಅಂದರೂ ಕೊನೆಗೆ ಅದರಲ್ಲಿ ಯಾರು ಸಿಸ್ಟು ಫ್ರೀ ಅವರೇ ನೋಡ್ಬಿಟ್ಟು ಅವ್ರು ಕಟ್ಟಿ ಅದನ್ನು ಅಂತ ಹೇಳ್ತಾರೆ ಬೇರೆ. ಬಟ್ ನಾನದು ಒಂದು ಡೆಸಿಗ್ನೇಷನ್ ಏನೇ ಇರ್ಬೋದು, ಆ ಕೆಲಸನ ಅವರೇ ಮಾಡಬೇಕು. ಮಾಡಿಲ್ವಾ ಕೊನೆಗೆ ಲಾಸ್ಟ್ ನಮಗೆ ಹೇಳ್ತಾರೆ, ಅವ್ರ ಕೈಲಿ ಅದನ್ನು ಮಾಡ್ಸೋಕ್ಕೆ ಮೇಂಟೈನ್ ಆಯ್ತಾ ಇಲ್ಲ, ಅದು ಬೇಡ. ನಾನೇ ಗೊತ್ತಾ, ನೀವುಗಳು ಸರಿ ಇಲ್ಲ, ನೀವುಗಳು ನಿಮ್ಮ ಕೆಲಸ ಮಾಡಿ, ಅವ್ರ ಕೈಲಿ ಕೆಲಸ ಮಾಡಿಸಿ, ಹಾಸ್ಪಿಟಲ್ ಚೆನ್ನಾಗಿ ರನ್ಅಪ್ ಆಗುತ್ತೆ. ಅವರು ಮಾಡಲ್ಲ, ಅವ್ರು ಮಾಡಲ್ಲ ಅಂತ ನೀವು ಮಾಡಲ್ಲ, ನೀವು ಬಿಡ ಅಸಿಸ್ಟೆಂಟ್ ಇಲ್ಲ ಅಂತ ಅವ್ರು ಮಾಡಲ್ಲ, ಹಂಗಾಗೋದು ಬೇಡ. ಅವ್ರವ್ರದ್ದು ಏನು ಬರುತ್ತೆ ಡ್ಯೂಟಿ ಅದನ್ನು ಮುಗಿಸ್ಕೊಂಡೋಗಿ. ಈ ಪಬ್ಲಿಸಿಟಿಗೆ ಯಾಕಪ್ಪ ರೇಟೆಡ್ ಆಯ್ತಾರೆ, ಇವತ್ತೊಂದು ಇಷ್ಟೊಂದು ಒದು ಕೂಡ ಇದ್ದಾರೆ ಬೇಕು, ಇದು ಅನಿಸಿತ್ತು ನನಗೆ ಹೇಳ್ಬೇಕು, ಹೇಳಿದ್ದೀನಿ, ಇದು ಮುಗಿಸು. ಇನ್ನು ನಾನು ಇವತ್ತಿಂದು ಮುಖ್ಯವಾದ ಘಟ್ಟಕ್ಕೆ ಬಂದು ನಿಂತಿರೋದ್ರಿಂದ ನಾನು ಕೆಲವೊಂದು ಸಿಚುವೇಶನ್ನ ನೆನೆಸ್ಕೊಳ್ಳೋಕ್ಕಿದೆ ಇಲ್ಲಿ ನನಗೆ. ಯಾಕಂದರೆ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತು ನಾನು ಪ್ರೊಫೆಷನ್ ಮಾಡಿ ರಿಟೈರ್ಡ್ ಆಗಿದ್ದಕ್ಕೆ ಅರ್ಥನೇ ಇರೋಲ್ಲ. ಯಾಕಂದರೆ ನನಗೆ ನರ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಈಗ ಮಾರಾಟ ಸರ್ ಹೇಳಿದ್ರು, ನಾವೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ, ಅದನ್ಬಿಟ್ಟು ಯಾರಿಗೂ ಮೋಸ ಮಾಡಿಲ್ಲ, ಏನು ಮಾಡಿಲ್ಲ, ಕಷ್ಟಪಟ್ಟಿದ್ದೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದ್ರೂ ಈ ಪ್ರೊಫೆಷನ್ ಬಗ್ಗೆ ನನಗೆ ತಾಳ ಕೂಡ ABCD ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಮ್ಮ ತಂದೆಗೆ ಕನ್ವರ್ಸನ್ಸ್ ಬರ್ತಿತ್ತು. ಅವಾಗ ಅವ್ರಿಗೆ ಹೋದಾದಾಗ ನಾನು ಕರ್ಕೊಂಡ್ಬಂದಿದ್ದೆ. ಡಾಕ್ಟ್ರು ಇವಾಗ ನೆನೆಸ್ಕೊತೀನಿ ನಾನು ಅವ್ರನ್ನ, ಡಾಕ್ಟರ್ ತುಳಸಿರಾಮ್ ಅಂತೇಳಿ ಆರ್ಥೋಪೆಡಿಷಿಯನ್. ಅವತ್ತು ಅವರೇ ಏನೋ ಸರ್ ಇಲ್ಲಿಗೆ ನನ್ನೇನು ಅವಾಗ ಫಸ್ಟ್ PC ಅಷ್ಟೇ, ನನಗೆ ಏನು ಗೊತ್ತಿಲ್ಲ ನರ್ಸಿಂಗ್ ಬಗ್ಗೆ. ಅವ್ರು ಬಂದೆ, ಅವ್ರು ಒಂದೆರಡು ಸ್ಟಿಚಸ್ ಮಾಡಿದ್ರು, ಆಗಿನ ಲೆಕ್ಕಕ್ಕೆ ಕರ್ಕೊಂಡೇ ಹೋದೆ. ಅವ್ರು ಕೇಳಿದ್ರು ಏನು ಮಾಡ್ತಿದ್ಯಾ ಫಸ್ಟ್ PC ನರ್ಸಿಂಗ್ ಆದ್ರೆ ಮಾಡ್ತೀಯಾ ಅಂತ. ನಾನಂದೆ ನರ್ಸ್ ಅಂದ್ರೆ ಏನೂ ಗೊತ್ತಿಲ್ಲ, ಏನು ಮಾಡ್ಕೊಡಿ ಸರ್, ಏನು ಮಾಡಲ್ಲ ಅಂತ. ಡೈಸ್ ಟ್ರೈನಿಂಗ್ ಐತೆ ₹300 ಕೊಡ್ತೀವಿ, 3 ತಿಂಗಳು ಟ್ರೈನಿಂಗ್ ಐತೆ, ಮಾಡಿ ಮನೇಲಿ ಹೋಮ್ ಡೆಲಿವರಿ ಮಾಡ್ಕೋಬೋದು ಅಂತ. ನನಗೆ ಅವ್ರು ಹೇಳಿದ್ದು ಏನು ಬೇಕಿರಲಿಲ್ಲ, ₹300 3 ತಿಂಗಳು ಸಿಗ್ತದೆ ಅಷ್ಟೇ. ಆಯಿತು ಸರ್ ಒಂದು ಒಪ್ಕೊಂಡು ಕಾಲೇಜ್ ಮುಗಿಸ್ತೀವಿ. 1 ಗಂಟೆ ಕ್ಲಾಸ್ ಮುಗಿದು 1 ಗಂಟೆಯಿಂದ 4 ಗಂಟೆ 3 ಅವರ್ ಮಾತ್ರ ಬಂದು ಹೋಗ್ತಿದೆ. ಪೀರಿಯಡ್ ಕೊಟ್ಟು ಒಂದು ಕಿಟ್ ಕೊಟ್ಟರು. ಅವಾಗಲೂ ಸಹಿತ ನಾನು ನರ್ಸ್ ಆಗ್ತೀನಿ ಅನ್ನೋ ಐಡಿಯಾ ನನ್ನ ತಲೆಯಲ್ಲಿ ಇಲ್ಲ, ಅವ್ರಿಗೂ ಇಲ್ಲ. ಹಾಗೆ ಅವ್ರಿಗೇನು ಬಡವ ಮಕ್ಕಳೆಲ್ಲ ಬೆಳೀಲಿಲ್ಲ. ಅದೇ ಒಂದು ಡಾಕ್ಟ್ರು ಒಂದು ಪ್ಲೇಸಲ್ಲಿ ಒಬ್ಬರು ಮಾಡೋ ಹೆಲ್ಪ್ ಲೈಫ್ ಲಾಂಗ್ ಎಷ್ಟಿರುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ತುಳಸಿರಾಮ್ ಸರ್. ದಯವಿಟ್ಟು ಕೈ ಮುಗಿದು ಎಲ್ಲರಿಗೂ ಒಟ್ಟಿಗೆ ಕೇಳ್ತಾ ಇದ್ದೀನಿ, ಕೈ ತೋರಿಸಿ. ನಾನ್ ಕ್ಲಿನಿಕಲ್ಲು ಗ್ರೂಪ್ ಡಿ ಸ್ಟಾಫ್ ನರ್ಸು 3 ಜನಕ್ಕೂ ನನ್ನಿಂದ ಯಾರಾದರೂ ದಯವಿಟ್ಟು ಹರ್ಟಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾರನ್ನ ಬೈಕೋಬೇಡಿ, ಇವ್ರಿಗೆ ಕಲ್ತ್ಕೊಡ್ಬೇಡಿ ಅಷ್ಟೇ. ಅದರಲ್ಲಿ ಪದ್ಮ ಸಿಸ್ಟರ್ ಜೊತೆಯಲ್ಲಿ ನಾನು ಆಲ್ಮೋಸ್ಟ್ 10.5 ವರ್ಷ ಕೆಲಸ ಮಾಡಿದ್ದೀನಿ. ತುಂಬ ಕಲ್ತಿದ್ದೀನಿ ಸಿಸ್ಟರ್ ಹತ್ರ. ಅವ್ರು ಎಷ್ಟೇ ಜೋರು ಮಾತಾಡ್ಬೋದು, ನಾವು ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತೀವಿ, ಬೈದವನು ಬದುಕಿಸ್ದ ಅಂತ ಹೇಳ್ಬಿಟ್ಟು. ಸೊ ಅವ್ರು ನಿಮ್ಮನ್ನು ಬೈದಿದ್ದಾರೆ ಅಂತಂದರೆ ನಿಮ್ಮಲ್ಲಿ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ ಅಂತ ತಪ್ಪನ್ನ ಅವರು ತೋರಿಸಿದ್ದಾರೆ ಅಂದರೆ ನಿಮಗೆ ತಿದ್ದುಕೊಳ್ಳೋಕ್ಕೆ ಅವಕಾಶ ಇದೆ, ಅದನ್ನು ತಿದ್ದುಕೊಳ್ಳಿ, ಯು ವಿಲ್ ಬಿ ಅ ಬೆಟರ್ ಪರ್ಸನ್ ಅಂತ ಹೇಳೋದಕ್ಕೆ ಅವರು ಟ್ರೈ ಮಾಡ್ತಿರ್ತಾರೆ. ಹೊಗಳಿಕೆ ಅಂತಲ್ಲ, ನಾನು ಅವ್ರನ್ನ ಪರ್ಸನಲ್ಲಾಗಿ ನಾನು ಯಾರನ್ನೂ ಯಾವುದೇ ಕ್ವೆಶನ್ಸ್ ಕೇಳಲ್ಲ. ಬಟ್ ಅವ್ರ ಜೊತೆ ನಾನು ಸುಮಾರು ಸಮಯ ನಾನು ಕಳೆದಿದ್ದೀನಿ. ಸೊ ಹಾಗಾಗಿ ನನಗೆ ಅವ್ರ ಪರ್ಸನಲ್ ವಿಷಯಗಳು ಗೊತ್ತು. ವೈಯಕ್ತಿಕವಾಗಿ ತುಂಬ ಕಷ್ಟ. ಅವರು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಫ್ಯಾಮಿಲಿ ವಿಷಯದಲ್ಲಾಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬ ನೊಂದಿರೋ ಹೆಣ್ಣು. ಒಂದು ಮಹಿಳೆ ಯಾವುದೇ ಒಂದು ಪೋಸ್ಟಲ್ಲಿ ಇದ್ದಾಳೆ ಅಂತಂದರೆ ಅವ್ರಿಗೆ ತುಂಬ ಕಷ್ಟಗಳು ಬರ್ತಾ ಇರ್ತವೆ. ಅದು ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಆಗಿರ್ಬೋದು. ಇದು ಎಲ್ಲ ಕಡೆಯಿಂದನೂ ಬಂದು ಅದನ್ನು ತಡೆದು ನಿಂತು ಎಲ್ಲರಿಗೂ ಸಮನಾಗಿ ನಿಂತು ಎಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ನಿಂತಾಳೆ ಅಂತಂದರೆ
ಅದು ಇಟ್ಸ್ ಅ ಗ್ರೇಟ್ ಬೂನ್. ಅವ್ರಿಗೊಂದು ಶಕ್ತಿ ಇದೆ ಅಂತ ಅರ್ಥ. ಸೊ ಆ ಶಕ್ತಿ ನಾನು ಅವರಲ್ಲಿ ಕಾಣ್ತೀನಿ ಕೂಡ, ಅದರಲ್ಲಿ ಅರ್ಧನೂ ಮಾತಾಡೋಕ್ಕಾಗಿರಲ್ಲ. ಸೊ ಅವರಿಗೆ ಇನ್ನಷ್ಟು ಹೇಳೋದಿತ್ತೇನೋ ಆಯಿತಾ, ಅವ್ರಿಗೆ ಇನ್ನಷ್ಟು ಭಾವನೆಗಳಿತ್ತೇನೋ, ಅದೆಲ್ಲ ಭಾವನೆಗಳನ್ನ ನಾವು ಅವರ ಮೌನದಲ್ಲಿ ನಾವು ಹಂಚ್ಕೊಳ್ಳೋಣ. ಸಿಸ್ಟರ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಸಿಸ್ಟ್ರು ಅವರು ಬಿಫೋರ್ ಬಿಕಮಿಂಗ್ ಅ ಸೂಪ್ರಿಟೆಂಡೆಂಟ್, ಇನ್ಚಾರ್ಜ್ ಸೂಪ್ರಿಟೆಂಡೆಂಟ್ ಆಗಿರ್ಬೋದು, ಅವರು ಪದ್ಮ ಸಿಸ್ಟ್ರು ಅಂದರೆ ಇಡೀ ಮಾಗಡಿನಲ್ಲಿ ನಾನು ಗೊತ್ತಿದ್ದಂಗೆ ಮೋಸ್ಟ್ ಆಫ್ ದ ಟೈಮ್ ಅವ್ರು ಇರೋ ತನಕನೂ ಮೆಡಿಕಲ್ ಆಫೀಸರ್ AMO ತನಕ ಕಂಪ್ಲೇಂಟ್ಸು ಮುಖಾಲ್ ಭಾಗ ಬರ್ತಿರ್ಲಿಲ್ಲ. ಎಲ್ಲರೂ ಸೀದಾ ಪದ್ಮ ಸಿಸ್ಟರ್ ಹತ್ರ ಹೋಗೋರು. ಪದ್ಮ ಸಿಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೊಲ್ಯೂಷನ್ಸ್ ಆಗ್ತಾ ಇದ್ವು. ಮೆಡಿಕಲ್ ಆಫೀಸರ್ಗೆ ಪದ್ಮ ಸಿಸ್ಟ್ರು ಇದ್ದಾರೆ ಅಂತಂದರೆ ಒಂದು ಧೈರ್ಯ ಇರ್ತಾ ಇತ್ತು. ಪದ್ಮ ಮೇಡಮ್ದು ಸುದೀರ್ಘ ಸೇವೆ, 18 ವರ್ಷ ಸುದೀರ್ಘ ಸೇವೆ ಮಾಡಿ ಇಷ್ಟೊಂದು ಜನ ಅಸೆಂಬಲ್ ಆಗಿ ಇವ್ರಿಗೆ ಬೀಳ್ಕೊಡುಗೆ ಕೊಡ್ತಾ ಇರೋದು ನಿಜವಾಗ್ಲೂ ನನಗೆ ಖುಷಿ ಆಯಿತು. ನೆಕ್ಸ್ಟು ನಾನು ಒಂದು ಸ್ವಲ್ಪ ದಿನ ಮೇಲೆ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಕೆಳಗಡೆ ಏನಾದರೂ ಕ್ರೌಡು ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಆ ಪೇಷಂಟ್ದು ಜೋರದ್ದು ಸೌಂಡ್ ಕೇಳಿದಾಗ ನನಗೆ ಗೊತ್ತಾಗೋದು ಎಲ್ಲೇನೋ OPD ಚೀಟಿ ಕೊಡೋರು ಇಲ್ವೋ ಅಥವಾ ರಶ್ ಇದೆ ಅಂದಾಗ. ಅವಾಗ ಈ ಮೇಡಮ್ಮು ಜೋರಾಗಿ ಒಂದ್ಸಲ ಏನಾದ್ರು ಮಾತಾಡ್ತಾ ಇದ್ರೆ ಈ ಸೌಂಡ್ ಮುಚ್ಚೋಗೋದು, ಇದೇ ಸೌಂಡು ಕರೆಕ್ಟಾಗಿ ಸೆಟ್ಲ್ ಆಗೋದು. ಮತ್ತು ಈಗ ಇವರು ಸುದೀರ್ಘವಾಗಿ ಇಷ್ಟು ವರ್ಷ ಇವರು ಸೇವೆ ಸಲ್ಲಿಸಿ ಒಂಥರ ಡೀಸೆಂಟಾಗಿ ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಇದು ಒಂಥರ ಯಾವುದೋ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಿಂತ ಜಾಸ್ತಿ. ಆ ಥರ ದಯವಿಟ್ಟು ಎಲ್ಲರೂ ಇವರು ತುಂಬ ಸೀನಿಯರ್ ಇದ್ದಾರೆ, ಇವರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ನಾವು ಸ್ವಲ್ಪ ಫಾಲೋ ಮಾಡ್ಕೊಂಡೋದ್ರೆ ಸಾಕು. ಯಾಕೆಂದರೆ 18 ವರ್ಷ ಇದು ಇಲ್ಲಿಕೆ ಅದು ಈ ಆಸ್ಪತ್ರೆಯಲ್ಲಿ ಯಾರೋ ಹೇಳಿದ್ರು ಸೂಜಿ ಮಳೆ ಗ್ಲಾಸ್ ಪೀಸು ಅಂತೆಲ್ಲ, ಇವರು ಮಾರಪ್ಪವರು ಸದ್ಯ ಇದನ್ನ ಎಲ್ಲ ಕಡೆ ದಯವಿಟ್ಟು ಹೇಳಿ ಈ ಆಸ್ಪತ್ರೆ ಇಂಥ ಪರಿಸ್ಥಿತಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ ಅಂದರೆ. ಇವತ್ತು ಯಾರೊಬ್ಬರು ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫೀಸಿಂದ ನಾಗಮೂರ್ತಿ ಸರ್ ನಾನು ಎಲ್ಲ ಕೆಲಸ ಮಾಡ್ತಿದ್ದೆ, ನಾನು DD ಇದ್ದಾಗ ಅವರು DTO ಆಫೀಸರು ಎಲ್ಲ ಇದ್ದರು. ಒಂದು ಅವ್ರು ಹೇಳ್ತಾ ಇದ್ರು ಏನು ಒಂದು ಕಡೆನೂ ಬೈಯಂಥದ್ದು ಏನೂ ನನಗೆ ಸಿಗ್ತಾ ಇಲ್ಲ ಅಂತ. ಸಣ್ಣ ಪುಟ್ಟ ಇರ್ತವೆ, ಏನೋ ಪೇಪರ್ ಎಸೆ ಹಾಕಿದ್ರೆ ಬೈಯಂಥದ್ದು ಏನೂ ಸಿಗ್ತಾ ಇಲ್ಲ ಅಂದರು. ಅವಾಗ ನಮಗೆ ಏನಂದರೆ ನಮ್ದೇನಿಲ್ಲ ಇಲ್ಲಿ, ನೀವು ಎಲ್ಲರೂ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ವಾರ್ಡ್ಗಳು, ನರ್ಸ್ಗಳೆಲ್ಲ ಅಷ್ಟು ಚೆನ್ನಾಗಿ ವಾರ್ಡ್ಗಳೆಲ್ಲ ಇಟ್ಕೊಂಡು ಬಂದಿದ್ದೀರಾ. ಇವ್ರದ್ದು ಸರ್ವೀಸು ಈಗ ಜಸ್ಟ್ ನಾನು ಸೈನ್ ಹಾಕಿದೆ, ಇದು ನಮ್ಮ ಸತ್ಯನಾರಾಯಣ್ ತಗೊಂಡ್ಬಂದಿದ್ರು ಕಂಪ್ಲೀಷನ್ದು, ಅದೇ ಫೈನಲ್ ಸೈನು. ಇದುವರೆಗೂ ಒಂದೇ ಒಂದು ದಿನ ಇವ್ರ ಮೇಲೆ ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ನಾನು ಇವ್ರದ್ದು ಮೊಮ್ಮಗಳು ಬರೋರು ಸರ್, ಅವರು ಚಪಾಪ ಅದು ಎಷ್ಟು ಜನ ಪ್ರಾಣ ಉಳಿಸೋರೋ ಗೊತ್ತಿಲ್ಲ. ಅವರ ಡಯಾಲಿಸಿಸ್ ಇದಲ್ವಾ, ನಾವು ಗೊತ್ತಾಗ್ತದೆ ನಮಗೆ ಪೇಷಂಟ್ದು ಪ್ರಾಬ್ಲಮ್ ಏನೋ ಅಂತ. ಅಷ್ಟೊಂದು ಜನ ಉಳಿಸಿರ್ತಕ್ಕಂಥ ಫ್ಯಾಮಿಲಿ ಸರ್ವಿಸ್ನ ನೀಟಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟ್ ಸೈನ್ಗೆ ಏನೂ ಇರಬಾರ್ದು ಮೇಲೆ. ಯಾಕಂದರೆ ವೈಟ್ ಶೀಟಲ್ಲಿ ಒಂದು ಚುಕ್ಕೆ ಇಟ್ಟರೆ ಎಲ್ಲರೂ ವೈಟ್ ಶೀಟ್ ನೋಡಲ್ಲ, ಅವನೇನೋ ಒಂದು ಚುಕ್ಕೆ ಅದಲ್ಲ ಅಂತ ನೋಡ್ತಾರೆ. ವೈಟ್ ಶೀಟ್ ಅದು ದೊಡ್ಡದಾಗಿದ್ರು ಯಾರಿಗೂ ಅವ್ರ ಕಣ್ಣು ಕಾಣಲ್ಲ ಅಂತ ಒಂದು ಸರ್ವಿಸ್ ಮಾಡಿ ನೆಮ್ಮದಿಯಾಗಿ ಖುಷಿಯಾಗಿ ರಿಟೈರ್ ಆಗ್ತಾ ಇದ್ದಾರೆ. ದೇವರು ಭಗವಂತ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಅವರಿಗೆ ಏನು ಬೇಡ, ಎಲ್ಲ ದುಡ್ಡು ಕೊಟ್ಟು ಅವೆಲ್ಲ ಅದರಷ್ಟೇ ಬರ್ತವೆ. ದಯಮಾಡಿ ಅವರಿಗೆ ಎಲ್ಲಿ ತಂದು ಕೊಟ್ಬಿಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಈ ಸಮಾರಂಭಕ್ಕೆ ತಾವೆಲ್ಲರನ್ನು ಕೈ ಜೋಡಿಸಿದ್ದೀರಾ ಅಂತ ಹೇಳಿ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.